ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ಸ್ಟೋನ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಅಷ್ಟೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ಮೇಷರಾಶಿಯ ಫಲ. ಸೊ ನೋಡಿ, ಯುಗಾದಿ ಭವಿಷ್ಯ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯುಗಾದಿ ಮೂಲಕವಾಗಿ ಭವಿಷ್ಯ ಹೇಳುವಂಥದ್ದು ಯಾವ ಗ್ರಂಥದಲ್ಲಿದೆ ನಾನಂತೂ ನೋಡಿಲ್ಲ. ಯಾಕೆಂತಂದ್ರೆ ಇಲ್ಲಿ ಅದೊಂದು ಜನಗಳಿಗೆ ಒಂದು ನಂಬಿಕೆ ಏನಂದ್ರೆ ಹೊಸ ಸಂವತ್ಸರ ಪ್ರಾರಂಭ ಆಗ್ತಿದೆ, ನಮ್ಗೆ ಏನಾದ್ರು ಬದಲಾವಣೆ ಆಗುತ್ತೆ ಅಂತ ಹೇಳಿ. ಹಾಗಲ್ಲ, ನೀವು ಹುಟ್ಟಿರುವಂತ ದಿನಕ್ಕೆ, ಆ ಕ್ಷಣಕ್ಕೆ, ಆವಾಗ ಸೂರ್ಯನ ಒಂದು ಡಿಗ್ರೀಸ್ ವಯಸ್ಸಿಗೆ ಬಂದಾಗ ನಿಮ್ದು ವರ್ಷ ಫಲ ಅಂತ ನೋಡ್ತೀವಿ. ಅದರಲ್ಲಿ ಮುಂತನ ಕ್ಯಾಲ್ಕುಲೇಷನ್, ವರ್ಷೇಶನ ಕ್ಯಾಲ್ಕುಲೇಷನ್ ಇವೆಲ್ಲ ಇದೆ. ತಾಜಿಕ್ ಆಸ್ಪೆಕ್ಟ್ಗಳನ್ನ ನೋಡುವಂಥದ್ದು. ಈ ಮೆಥಡಾಲಜಿ ತುಂಬಾ ಜ್ಯೋತಿಷರಿಗೆ ಗೊತ್ತಿಲ್ಲದ್ರಿಂದ ಅವ್ರು ಬರೀ ಯುಗಾದಿ ಭವಿಷ್ಯ ಅಂತ ಹೇಳಿ ಅದಕ್ಕೊಂದು ಏನೋ ಒಂದು ಮಾಡ್ತಾ ಇದಾರೆ. ಅದನ್ನ ನಂಬಕ್ ಹೋಗ್ಬೇಡಿ. ನೋಡಿ, ಇಂಡಿವಿಜುವಲ್ ನೀವೊಬ್ಬ ವ್ಯಕ್ತಿ, ಕಂಪ್ಲೀಟ್ ಆಗಿ ನೀವು ಒಬ್ಬ ವೈಯಕ್ತಿಕ, ನೀವು ಭೂಮಿಯಲ್ಲಿ ಒಬ್ಬ ಇಂಡಿವಿಜುವಲ್ ಆಗಿರೋ ವ್ಯಕ್ತಿ. ನಿಮ್ಮದೇ ಸೆಪರೇಟ್, ನಿಮ್ಮ ಆಲೋಚನೆ, ನಿಮ್ಮ ಮೆದುಳು, ನೀವು ವ್ಯಕ್ತಿನೇ ಸೆಪರೇಟ್, ನಿಮ್ಗೆ ಜಾತಕ ಕೂಡ ಸೆಪರೇಟ್ ಆಗಿರುತ್ತೆ. ಎಲ್ಲರೂ ಅನ್ವಯಿಸಿ ನಿಮ್ಗೆ ಅನ್ವಯಿಸಲ್ಲ. ಬಟ್ ರಾಶಿ ಫಲ ಹೇಳುವಾಗ ಒಂದು ಟೋನ್, ಒಂದು ಧ್ವನಿ ಏನ್ ಹೇಳುತ್ತೆ ಅನ್ನೋದು ಮಾತ್ರ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಎಕ್ಸಾಕ್ಟ್ ಆಗಿ ಕೆಲವು ಘಟನೆಗಳು ಹೇಳಕ್ಕಾಗಲ್ಲ. ಬಟ್ ಮೇಷರಾಶಿಯವ್ರಿಗೆ ಸಂಬಂಧಪಟ್ಟಂತೆ ಆ ಧ್ವನಿ ಏನಿದೆ ಅಂತ ನಾವು ನೋಡೋದಾದ್ರೆ, ಮುಖ್ಯವಾಗಿ ಯುಗಾದಿಯ ನಂತರದಲ್ಲಿ 22ನೇ ತಾರೀಕಿನ ನಂತರದಲ್ಲಿ ಮೇಷರಾಶಿಯ ಫಲವನ್ನು ನೋಡೋದಾದ್ರೆ, ಸಾಡೆ ಸಾತಿಯ ಪರಿಣಾಮ ನಿಮಗೆ ಆಗೋದಿಲ್ಲ, ನೀವು ಭಯ ಪಡಬೇಡಿ. ಆದರೂ ಸಹ
ಹಣದ ಲಾಸ್ ಆಗುತ್ತೆ, ಫೈನಾನ್ಷಿಯಲ್ ಲಾಸ್ ಆಗ್ಬೋದು, ಅನವಶ್ಯಕವಾಗಿ ಇನ್ವೆಸ್ಟ್ಮೆಂಟ್ಗಳು ಮಾಡಿ ಹಣ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಎಷ್ಟೋ ದಿನದಿಂದ ನೀವು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಿರ್ಬೋದು. ಈ ರಾಶಿಯಲ್ಲಿ ಹುಟ್ಟಿದಂತವ್ರು ನಿಮ್ಮ ದಶೆ ಫಲ ನಿಮಗೆ ಕರೆಕ್ಟ್ ಆಗಿ ಫೇವರೇಬಲ್ ಆಗಿ ಇಲ್ಲ ಅಂದ್ರೆ ಇದು ಇನ್ನು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ಫಾರ್ಚುನೇಟ್ಲಿ ಕೆಲವು ಒಳ್ಳೆ ಕಾಂಬಿನೇಷನ್ಸ್ ಇದೆ. ಮತ್ತೆ ಶುಕ್ರನ 12ನೇ ಮನೆ ಸ್ಥಾನ ಒಳ್ಳೆಯದಲ್ಲ. ಇದು ಫೈನಾನ್ಷಿಯಲ್ ಲಾಸು, ಹಣ ಕಳ್ಕೊಳ್ಳುವಂಥದ್ದು, ಟೆನ್ಷನ್ ಅನುಭವಿಸುವಂಥದ್ದು, ಸಾಲದ ಸಮಸ್ಯೆಗಳಲ್ಲಿ ನೋವು ಅನುಭವಿಸೋ ಸಾಧ್ಯತೆಗಳಿರುತ್ತೆ. ಲಕ್ಷ್ಮೀ ಜಪವನ್ನ ಮಾಡಿ ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಳಿ, ಸ್ಟ್ರೆಸ್ ಆಗಬೇಡಿ. ಒಂದು ಪ್ರಾಬ್ಲಮ್ ಬಂದಿದೆ ಅಂದ ತಕ್ಷಣ ಸ್ಟ್ರೆಸ್ ಆಗೋದು ಬೇಡ. ಪ್ಲಾನೆಡ್ ಆಗಿ ನಿಧಾನವಾಗಿ ಯೋಚನೆ ಮಾಡ್ತಾ ಹೋಗಿ. ಒಂದೇ ದಿನದಲ್ಲಿ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಿಧಾನ ಸ್ಟೆಪ್ ಬೈ ಸ್ಟೆಪ್ ಸರಿ ಮಾಡ್ಕೊಳ್ಳಿ. ಈ ಬಗ್ಗೆ ನಾವು ಯೋಚನೆ ಮಾಡಿದಾಗ ಫೈನಾನ್ಷಿಯಲಿ ಸರಿಯಾಗಿಲ್ಲ. ಚತುರ್ಥ ಭಾವ ಕೂಡ ಬಹಳ ಚೆನ್ನಾಗಿರೋದ್ರಿಂದ ನನಗನ್ಸೋದು ಏನಂತಂದ್ರೆ 22ನೇ ತಾರೀಕಲ್ಲಿ ಚಂದ್ರ ಮೇಷರಾಶಿಯಲ್ಲಿ ಇರುವಂತದ್ದು ಪ್ರಾಪರ್ಟಿ ಖರೀದಿಗೆ ಅನುಕೂಲ ಆಗುತ್ತೆ. ಬಟ್ ಪ್ರಾಪರ್ಟಿ ಬಹಳ ಈಸಿಯಾಗಿ ಏನೂ ಆಗಲ್ಲ. ಹಲವಾರು ತರದ ಟೆನ್ಷನ್ಗಳಲ್ಲಿ ಸುತ್ತಿ ಕೊನೆಗೆ ಪ್ರಾಪರ್ಟಿ ಖರೀದಿ ಮಾಡುವಂತದ್ದು ಅಥವಾ ಮಾರುವಂತ ಕ್ರಿಯೆಯಲ್ಲಿ ನೀವಿದ್ರೆ ಅಲ್ಲೂ ಕೂಡ ಅನುಕೂಲ ಆಗೋ ಸಾಧ್ಯತೆ. ಒಟ್ಟಾರೆ ಪ್ರಾಪರ್ಟಿ ರಿಲೇಟೆಡ್ ಅನುಕೂಲಗಳು ಖಂಡಿತವಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಡಿಸ್ಟ್ರಾಕ್ಷನ್ಸ್, ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಇನ್ನು ಕುಟುಂಬಕ್ಕೆ ಬಂದ್ರೆ ಕುಟುಂಬದಲ್ಲಿ ಕೂಡ ಬಹಳ ನೆಮ್ಮದಿಯ, ಸಂತೋಷದ ವಾತಾವರಣ, ಆನಂದದ ವಾತಾವರಣ ಇರುತ್ತೆ. ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಈಗ ಮೊದಲಿಗಿಂತ ಎಷ್ಟೋ ಬದಲಾವಣೆಗಳಾಗಿರುತ್ತೆ. ವ್ಯಾಪಾರಿಗಳು ಬಿಸ್ನೆಸ್ ಮಾಡುವಂತವರಿಗೆ 11ನೇ ಮನೆಯಲ್ಲಿರುವಂತಹ ರಾಹು ಒಂದು ಸಡನ್ ಲಾಭವನ್ನ ತಂದುಕೊಡೋ ಸಾಧ್ಯತೆಗಳು ಇದ್ರೂ ಸಹ 6ನೇ ಮನೆ ಅಧಿಪತಿ 11ನೇ ಮನೆ ಇರುವಂತದ್ದು ಒಳ್ಳೇದಲ್ಲ. ಬುಧಗ್ರಹ. ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಕ್ ಹೋಗ್ಬೇಡಿ. ಯಥಾಸ್ಥಿತಿ ಹಾಗೆ ಮುಂದುವರಿಲಿ. ಏನಂತಂದ್ರೆ ಬಿಸ್ನೆಸ್ ಗಳಲ್ಲಿ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಗಳು ಮಾಡಿ ಎಕ್ಸ್ಪ್ಯಾನ್ಷನ್ಗೋಸ್ಕರ ನೀವು ತಲೆ ಕೆಡಿಸ್ಕೊಂತಿದ್ದೀರ ಅಂದ್ರೆ ಇದು ಒಳ್ಳೆಯ ಸಮಯ ಅಲ್ಲ. ಹಾಗಾಗಿ ನೀವು ವಿಳಂಬ ಆಗತ್ತೆ ಆದ್ರೂ ಸಹ ಪರವಾಗಿಲ್ಲ, ವೇಟ್ ಮಾಡಿ. ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಗಳು ಮಾಡಬೇಡಿ, ಹೊಸ ಬಿಸ್ನೆಸ್ ಗಳನ್ನ ಮಾಡಕ್ ಹೋಗ್ಬೇಡಿ. ಸರಿಯಾಗಿರೋ ಸಮಯಕ್ಕೆ ವೇಟ್ ಮಾಡ್ಬೇಕು. ಸರಿಯಾಗಿರೋ ಸಮಯ ಅಂತಂದ್ರೆ ಸೈಕಲಾಜಿಕಲ್ ಆಗಿ ಆಗಿರ್ಬೋದು, ಸಾಮಾಜಿಕ ಪರಿಸ್ಥಿತಿ ಆಗಿರ್ಬೋದು, ಹಾಗೇನೆ ದಶಾ ಪೀರಿಯಡ್ ಕೂಡ ಆಗಿರ್ಬೋದು. ಆಮೇಲೆ ವಿವಾಹಕ್ಕೆ ಅಂತ ಒಳ್ಳೆಯ ಸಮಯ ಏನಲ್ಲ. ವಿವಾಹ ವಿಳಂಬ ಆಗ್ಬೋದು, ಒಂದು ಸಂಬಂಧ ಮಿಸ್ ಆಗ್ಬೋದು, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ವಿಳಂಬ ಆಗೋ ಸಾಧ್ಯತೆ. ವಿವಾಹದಲ್ಲಿ ಅಂತ ಒಂದು ಪಾಸಿಟಿವ್ ಚೇಂಜಸ್ ಗಳು ಇಲ್ಲ. ಆದ್ರೆ ದಶಮ ಸ್ಥಾನದ ಅಧಿಪತಿ 12 ಮನೆ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಬಹಳ ಉತ್ತಮವಾಗಿದೆ. ಆಮೇಲೆ ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೇದಾಗಿದೆ. ಆಮೇಲೆ ದೂರ ದೇಶಗಳಿಗೆ, ದೂರ ರಾಜ್ಯಗಳಿಗೆ ತಮ್ಮ ಪ್ರಾಡಕ್ಟ್ ಗಳನ್ನ ಕೊಡ್ತಿರುವಂತವ್ರು, ಮಾರ್ತಿರುವಂತವ್ರಿಗೆ, ಈ ಒಂದು ಮೇಷರಾಶಿಲಿ ಹುಟ್ಟಿರುವಂತವ್ರಿಗೆ ಬಹಳ ಅನುಕೂಲವಾಗಿದೆ. ಆಮೇಲೆ 11ನೇ ಮನೆಯಿರುವಂತಹ ಕುಜಗ್ರಹ ಬಂದು ಪೂರ್ವಿಕ ಸ್ವತ್ತು ಅಂದ್ರೆ ಪಿತ್ರಾರ್ಜಿತವಾಗಿ ಬರುವಂತಹ ಸ್ವತ್ತು, ಪ್ರಾಪರ್ಟಿ ಇವೆಲ್ಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಬಹಳ ಈಸಿಯಾಗಿ ಸಿಗ್ಬೋದು, ದೊಡ್ಡ ಪ್ರಮಾಣದಲ್ಲಿ ಕೂಡ ಸಿಗ್ಬೋದು. ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗ್ಲೂ ಸಹ ನೆಗೆಟಿವ್ ಆಗಿದೆ, ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ. ಎಲ್ಲ ಮ್ಯಾನೇಜಬಲ್, ಭಯ ಪಡುವಂತದ್ದು ಏನೂ ಇಲ್ಲ. ಆಮೇಲೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮನೆಯಲ್ಲಿ ಜಾಸ್ತಿ ಕಿರಿಕಿರಿಗಳ ಸಾಧ್ಯತೆ ಇರುತ್ತೆ. ತಾವು ಏನು ತಪ್ಪೇ ಮಾಡಿರಲ್ಲ, ಅನವಶ್ಯಕವಾಗಿ ತಮ್ಮ ಮೇಲೆ ಆರೋಪ ಬರಬಹುದು, ತಮಗೆ ನೋವಾಗುವಂತಹ ಘಟನೆಗಳು ಹೆಚ್ಚಾಗಿ ನಡೀಬಹುದು. ಹಿರಿಯರಿಂದ, ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಗಿದ್ರೆ ನಿಮ್ಗಿಂತ ಹಿರಿಯರಾಗಿರ್ಬೋದು, ಇವರಿಂದ ನೋವಾಗೋ ಸಾಧ್ಯತೆ ಇರುತ್ತೆ. ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಯಾವ್ದಾದ್ರು ಒಂದು ಸಮಸ್ಯೆಯಲ್ಲಿ ಸಿಲುಕಿ ಅದು ಕೋರ್ಟಿನ ಮೆಟ್ಟಿಲು ಹತ್ತೋ ಸಂದರ್ಭ ಬರೋದ್ರಿಂದ ಈ ಸಂದರ್ಭದಲ್ಲಿ ಅತಿ ಹೆಚ್ಚಾಗುತ್ತೆ. ಅದು ವೈವಾಹಿಕ ಜೀವನ ಆಗಿರ್ಬೋದು, ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಕಂಪನಿ ರಿಲೇಟೆಡ್ ಆಗಿರ್ಬೋದು. ಕೋರ್ಟ್ ಮೆಟ್ಟಿಲು ಹತ್ತುವಂತ ಇಷ್ಟು ದಿನ ನೀವು ತಡೆದಿದ್ರಿ, ಅದೀಗ ಕೋರ್ಟ್ ಮೆಟ್ಟಿಲನ್ನ ಹತ್ತುವಂತ ಸಾಧ್ಯತೆ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಇಷ್ಟು ದಿನ ತಡ್ಕೊಂಡಿದ್ರಿ, ಈಗ ಘಟನೆಗಳು ಜಾಸ್ತಿ ಆಗಿ ನಿಮಗೆ ಕಿರಿಕಿರಿಗಳು ಉಂಟಾಗ್ಬೋದು. ನಿಮ್ಮ ಪಾರ್ಟ್ನರು, ಬಿಸ್ನೆಸ್ ಪಾರ್ಟ್ನರ್ ಇಂದ ನಿಮಗೆ ನೋವಾಗಿ ಅದು ದೊಡ್ಡ ಮಟ್ಟಕ್ಕೆ ತಲುಪುವಂತ ಸಾಧ್ಯತೆಗಳಿರುತ್ತೆ. ಅದನ್ನ ಬಗೆಹರಿಸ್ಕೊಳ್ಳಿ. ಆಮೇಲೆ ವಿದ್ಯಾರ್ಥಿಗಳಲ್ಲಿ ಅನವಶ್ಯಕವಾಗಿ ಡಿಸ್ಟ್ರಾಕ್ಷನ್ಸ್ ಅಲ್ಲದೆ ಕೆಲವರು ತಮಗೆ ಯೋಗ್ಯವಲ್ಲದ, ತಮಗೆ ಸೂಟೇಬಲ್ ಅಲ್ಲದ ವ್ಯಕ್ತಿಗಳ ಮೇಲೆ ಇಷ್ಟಪಟ್ಟು ಅವರಿಂದ ನೋವು ಅನುಭವಿಸೋ ಸಾಧ್ಯತೆ ಇರುತ್ತೆ. ಈಗ ನಮಗೆ ಸಿಗಲ್ಲ ಅಂತ ಗೊತ್ತಿರುತ್ತೆ, ಅವ್ರನ್ನೇ ಇಷ್ಟಪಡೋದು. ಅದು ಒಂದು ಆ ಸಂಬಂಧ ಸಾಮಾಜಿಕವಾಗಿ ಅಕ್ಸೆಪ್ಟೇಬಲ್ ಅಲ್ಲ ಅಂತ ಸಂಬಂಧಗಳೆಲ್ಲ ಇಷ್ಟಪಡೋ ಸಾಧ್ಯತೆ ಇರುತ್ತೆ. ಹಂಗೆ ಪ್ರೇಮಿಗಳು ಎಮೋಷನಲ್ ಆಗಿ ಕಂಟ್ರೋಲ್ಡ್ ಆಗಿರೋದು ಒಳ್ಳೇದು. ಇಷ್ಟು ವಿಚಾರಗಳು ಮೇಷರಾಶಿಯವರಿಗೆ ಸಂಬಂಧಪಟ್ಟಿದ್ದು.